ಅನುದಿನ ಆತ್ಮಿಕ ಆಹಾರದ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ವೀಕ್ಷಕರೆಲ್ಲರಿಗೂ ನಮ್ಮ ರಕ್ಷಕನು ಒಡೆಯನು ಪ್ರಪಂಚ ಮೋಕ್ಷ ಪ್ರದಾತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಸಮಾಧಾನವು, ಸಂತೋಷವು, ಆತ್ಮಿಕ ಆಶೀರ್ವಾದವು, ಆರೋಗ್ಯವು, ನೆಮ್ಮದಿಯು ತಂದೆಯಾದ ದೇವರು ಅನುಗ್ರಹಿಸಲಿ ಎಂದು ದೇವರನ್ನು ಪ್ರಾರ್ಥಿಸುತ್ತೇನೆ. ಯಾರಾದರೂ ಹೊಸದಾಗಿ ನೋಡುವುದಾದರೆ ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಮೇಲೆ ಎಲ್ಲರಿಗೂ ಶೇರ್ ಮಾಡಿ ಪ್ರಾರ್ಥಿಸಿರಿ ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಮತ್ತೊಂದು ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡೋದಕ್ಕೆ ಸಿದ್ಧನಾಗಿದ್ದೇನೆ. ನಮ್ಮ ಮಧ್ಯೆ ಸಮಸ್ಯೆಗಳು ಉಂಟು ಮಾಡುವ ಗುಣಗಳು ಯಾವುವು ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದೇನೆ. ಈ ಭೂಮಿಯ ಮೇಲೆ ಇದ್ದಂಥ ಸರ್ವಮಾನವರು ಸಾಕ್ಷಾತ್ತು ದೇವರ ಪ್ರಜೆಗಳು. ಈ ಸಮಾಜದಲ್ಲಿ ಕುಲಗಳು, ಜಾತಿಗಳು ಅಂತೇಳಿ ಅನೇಕ ಜಾತಿ ಭೇದಗಳು ಈ ಸಮಾಜದಲ್ಲಿ ಉಂಟಾಗಿವೆ. ಎರಡನೇದಾಗಿ ಈ ಸಮಾಜ ಮಧ್ಯದಲ್ಲಿ ಅನೇಕ ಭಿನ್ನ ಅಭಿಪ್ರಾಯಗಳು. ಒಬ್ಬರಂದರೆ ಒಬ್ಬರಿಗೆ ಆಗ್ತಾ ಇಲ್ಲ, ಒಬ್ಬರಂದರೆ ಒಬ್ಬರಿಗೆ ದ್ವೇಷ ಇದೆ. ಯಾಕೆ ದ್ವೇಷ ಉಂಟಾಗ್ತಾ ಇದೆ? ಯಾಕೆ ಒಬ್ಬರಂದರೆ ಒಬ್ಬರಿಗೆ ಅಸಹ್ಯವಾಗ್ತಾ ಇದೆ? ಒಬ್ಬರಂದರೆ ಒಬ್ಬರ ಮಧ್ಯದಲ್ಲಿ ಸಮಸ್ಯೆಗಳು ಯಾಕೆ ಉಂಟಾಗ್ತಾ ಇದೆ? ಇದರ ಹಿಂದೆ ಇರುವಂಥ ಗುಣಗಳೇನು? ಯಾಕಂದರೆ ಭೂಮಿ ಮೇಲೆ ಎಲ್ಲರೂ ದೇವರ ಪ್ರಜೆಗಳು, ಎಲ್ಲರೂ ಸಮಾಧಾನದಿಂದ ಜೀವಿಸಬೇಕು, ನೆಮ್ಮದಿಯಿಂದ ಜೀವಿಸಬೇಕು ಏನ್ರಿ. ಯಾರು ಕಷ್ಟಪಡ್ತಾ ಇದ್ದಾರೆ, ಯಾರು ದುಡಿತಾ ಇದ್ದಾರೆ, ದುಡಿದು ಕಷ್ಟಪಟ್ಟು ಸಂಪಾದನೆ ಮಾಡಿ ಅವರವರ ಕಷ್ಟವನ್ನು ಅವರು ಅನುಭವಿಸ್ಬೇಕು. ನಿಮ್ಮ ಕಷ್ಟವನ್ನು ನೀವು ಅನುಭವಿಸ್ಬೇಕು, ಇವರ ಕಷ್ಟವನ್ನು ಇವರು ಅನ್ನಿಸ್ಬೇಕು, ಇವರ ಕಷ್ಟವನ್ನು ಇವರು ಅನುಭವಿಸ್ಬೇಕು. ಅಂದರೆ ಭೂಲೋಕದಲ್ಲಿದ್ದಂಥ ಜನ ಇದ್ದಾರೆ ನೋಡಿ, ಅವರವರ ಕಷ್ಟವನ್ನು ಅವರವರು ಅನುಭವಿಸ್ಬೇಕು. ಆದರೆ ಈ ಭೂಮಿ ನಂದು, ಈ ದೇಶ ನಂದು, ಈ ಊರು ನಂದು, ಈ ಜಾಗ ನಂದು, ಈ ಬೆಟ್ಟ ನಂದು ಅಂಥೇಳಿ ಒಬ್ರಿಗೊಬ್ಬರು ಗುದ್ದಾಡಿಕೊಂಡು ಯುದ್ಧ ಮಾಡಿ ಅನೇಕ ಸಮಸ್ಯೆಗಳನ್ನು ತಂದುಕೊಂಡು ಅನೇಕ ಪ್ರಾಣ ನಷ್ಟಗಳನ್ನು ಮಾಡಿ ಏನ್ರಿ ಕೊನೆಯದಾಗಿ ಇವರು ಕೂಡ ಮರಣ ಹೊಂದುತ್ತಾ ಇದ್ದಾರೆ. ಇದರಿಂದ ಯಾಕೆ ಏನು ನಡೀತಾ ಇದೆಪ್ಪ ಅಂತ ನೋಡುವಾಗ ಮೊದಲನೇದಾಗಿ ಗುಣಗಳು ಸ್ವಾರ್ಥದ ಗುಣಗಳು. ಏನಪ್ಪ ಅಂತ ನೋಡುವಾಗ ಮೊದಲನೇದಾಗಿ ಸ್ವಾರ್ಥ. ನಾವೆಲ್ಲರೂ ದೇವರ ಪ್ರಜೆಗಳು, ನಾವೆಲ್ಲರೂ ಒಂದೇ ಎಂಬುವಂಥ ಭಾವನೆ ಬರಬೇಕು. ಈ ಭಾವನೆ ಮನುಷ್ಯರ ಮಧ್ಯದಲ್ಲಿ ಕಾಣ್ತಾ ಇಲ್ಲ ಪ್ರಿಯರೇ. ಒಂದು ಸಾರಿ ನೋಡಿ, ತಿಮೋತಿಯನಿಗೆ ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನದಿಂದ, ಆದರೆ ಕಡೆ ದಿವಸಗಳಲ್ಲಿ ಕಠಿಣ ಕಾಲಗಳು ಬರುವುದೆಂಬುದನ್ನು ತಿಳಿದುಕೋ, ಮನುಷ್ಯರು ಸ್ವಾರ್ಥ ಚಿಂತಕರು. ಇದು ಮನುಷ್ಯರಲ್ಲಿದ್ದಂಥ ಗುಣಗಳು, ಹೌದಲ್ವ? ಮನುಷ್ಯರು ಸ್ವಾರ್ಥ ಚಿಂತಕರು, ಹಣದಾಸೆ ಉಳ್ಳವರು, ಬಡಾಯಿ ಕೊಚ್ಚುವವರು, ಅಹಂಕಾರಿಗಳು, ದೂಷಕರು, ತಂದೆ ತಾಯಿಗಳಿಗೆ ಅವಿಧೇಯರು, ಉಪಕಾರ ನೆನೆಸದವರು, ದೇವರ ಭಯವಿಲ್ಲದವರು, ಮಮತೆ ಇಲ್ಲದವರು, ಸಮಾಧಾನವಾಗದವರು, ಚಾಡಿ ಹೇಳುವವರು, ದಮೆ ಇಲ್ಲದವರು, ಉಗ್ರತೆಯುಳ್ಳವರು, ಒಳ್ಳೆಯದನ್ನು ಪ್ರೀತಿಸಿದವರು, ದ್ರೋಹಿಗಳು, ದುಡುಕಿನವರು, ಒಬ್ಬಿಕೊಂಡವರು, ದೇವರನ್ನು ಪ್ರೀತಿಸದೆ ಭೋಗಗಳನ್ನೇ ಪ್ರೀತಿಸುವವರು, ಭಕ್ತಿಯ ವೇಷದಲ್ಲಿದ್ದು ಅದರ ಬಲವನ್ನು ಬೇಡವೆನ್ನುವರು ಆಗಿರುವರು. ನೋಡಿದ್ರ? ಅಂದರೆ ಅನೇಕ ಗುಣಗಳು ಈ ಮಧ್ಯದಲ್ಲಿ ಏನ್ರಿ, ನಮ್ಮ ಮಧ್ಯದಲ್ಲಿ ಅನೇಕ ಸಮಸ್ಯೆಗಳು ಉಂಟಾಗೋದಕ್ಕೆ ಈ ಗುಣಗಳು ಅಂತ ನೋಡುವಾಗ ಮೊಟ್ಟ ಮೊದಲು ಏನು ಗೊತ್ತಾ? ಸ್ವಾರ್ಥ ಚಿಂತನೆ. ಎರಡನೇದಾಗಿ ಏನು? ಆಸೆ ಇರಬೇಕು, ದುರಾಸೆ ಇರಬಾರ್ದು ಅಂತ. ಆಸೆ ಇರಲಿ, ಆಸೆ ತಕ್ಕ ಹಾಗೆ ಏನು ಮಾಡೋಣ? ನಾವು ದುಡಿಯೋಣ, ಕಷ್ಟಪಡೋಣ. ಅಂದರೆ ಆಸೆ ಇದೆ ಅಂತ ಹೇಳಿ ಇನ್ನೊಬ್ಬರನ್ನ ದೋಚಿಕೊಳ್ಳುವಂಥದ್ದು ಇದೆಯಲ್ಲ, ಅದು ಮೋಸ. ಅದು ಇನ್ನೊಬ್ಬರನ್ನ ದೋಚ್ಕೋಬಾರ್ದು, ಇನ್ನೊಬ್ಬರಿಗೆ ಅನ್ಯಾಯ ಮಾಡಬಾರ್ದು. ಇನ್ನೊಬ್ಬರಿಗೆ ಅನ್ಯಾಯ ಮಾಡುವಂಥದ್ದು, ದೋಚಿಕೊಳ್ಳುವಂಥದ್ದು ಏನಪ್ಪ ಅಂತ ನೋಡುವಾಗ ಸ್ವಾರ್ಥ. ಯಾಕೆಂದರೆ ನಾನೇ ಚೆನ್ನಾಗಿರಬೇಕು, ನಾನೇ ಎಲ್ಲ, ನಾನೇ ಅಧಿಕಾರಿಯಾಗಿರಬೇಕು, ನಾನೇ ನಂಬರ್ 1, ಎಲ್ಲ ನಾನೇ, ಅಧಿಕಾರಿ ನಾನೇ, ಮೇಧಾವಿ ನಾನೇ, ಪಂಡಿತ ನಾನೇ, ಸಾರ್ವಭೌಮನು ನಾನೇ ಅಂತ ಹೇಳಿ ಯಾರು ಸ್ವಾರ್ಥದಿಂದ ಯೋಚನೆ ಮಾಡ್ತಾರೋ ಅವರು ಮೋಸಗಾರರು ಪ್ರಿಯರೇ. ಅವರು ಮೋಸಗಾರರು, ಅವರು ಕುತಂತ್ರಗಾರರು, ಗರ್ವಿಷ್ಠರು. ಈ ಗುಣಗಳಿದೆಯಲ್ಲ, ಈ ಗುಣಗಳು ಇದ್ದರೆ ಅಲ್ಲಿ ವಿಭೇದಗಳು, ಅಲ್ಲಿ ಸಮಸ್ಯೆಗಳು ಉಂಟಾಗುತ್ತೆ. ಮನೆಯಲ್ಲಿ ಇಂಥ ಗುಣಗಳಿದ್ದಾಗ ಖಂಡಿತವಾಗಿ ಸಮಸ್ಯೆಗಳು, ಗಂಡ ಹೆಂಡತಿ ಮಧ್ಯದಲ್ಲಿ ಇಂಥ ಗುಣಗಳಿದ್ದಾಗ ಖಂಡಿತವಾಗಿ ಸಮಸ್ಯೆಗಳು ಉಂಟಾಗುತ್ತೆ.
ತಂದೆ ಮಕ್ಕಳ ಮಧ್ಯದಲ್ಲಿ ಇಂಥ ಗುಣಗಳಿದ್ದಾಗ ಖಂಡಿತವಾಗಿ ಸಮಸ್ಯೆಗಳು ಉಂಟಾಗುತ್ತೆ. ಮತ್ತೇನು ಮಾಡಬೇಕು? ತಂದೆ ತಾಯಿಗಳು ಬುದ್ಧಿವಂತರಾಗಿ ಎಲ್ಲರನ್ನ ಸರಿಪಡಿಸ್ಕೊಳ್ಬೇಕು, ಒಳ್ಳೆ ರೀತಿಯಿಂದ ಬೆಳೆಸಬೇಕು, ಒಳ್ಳೆ ರೀತಿಯಿಂದ ನಡೆಸಬೇಕು, ದೇವರಿಗೆ ವಿಧೇಯರಾಗಬೇಕು. ಇವು ಕೆಟ್ಟ ಗುಣಗಳು, ಇಂಥ ಗುಣಗಳು ನಮ್ಮಲ್ಲಿ ಇರಬಾರ್ದು ಮಕ್ಕಳಿರಂತೇಳಿ ಒಳ್ಳೆ ಬುದ್ಧಿ ಮಾತುಗಳನ್ನು ಹೇಳಬೇಕು. ಕೇಳಿದ್ರೆ ಅವರು ಉದ್ಧಾರ ಆಗ್ತಾರೆ. ಅದು ಕೂಡ ಹೇಳೋ ರೀತಿಯಲ್ಲಿ ಹೇಳಬೇಕು, ಮಾತಾಡುವ ರೀತಿಯಲ್ಲಿ ಮಾತಾಡಬೇಕು. ಆದರೆ ಈ ಸಮಾಜದಲ್ಲಿ ಏನು ನಡೀತಾ ಇದೆ ಪ್ರಿಯರೇ? ಒಂದ್ಸರಿ ಆಲೋಚನೆ ಮಾಡಿ ನೋಡಿ. ಇವೆಲ್ಲ ಗುಣಗಳು ಬಡಾಯಿ ಕೊಚ್ಚಿಕೊಳ್ಳುವವರು ಅಹಂಕಾರಿಗಳು ಅಂದರೆ ಅಹಂಕಾರದಿಂದ ನೀನು ಮಾತಾಡಿದಾಗ, ಅಹಂಕಾರದಿಂದ ನೀನು ನಡೆದಾಗ ಇನ್ನೊಬ್ಬರ ಮಧ್ಯದಲ್ಲಿ ಸಮಾಧಾನ ಇರುತ್ತಾ, ಸಮಸ್ಯೆ ಬರುತ್ತಾ? ಇನ್ನೊಬ್ಬರ ಮಧ್ಯದಲ್ಲಿ ಸಮಾಧಾನ ಇರುತ್ತಾ, ಸಮಸ್ಯೆ ಬರುತ್ತೆ. ಯಾಕೆ ನಿನಗೆ ಅಹಂಕಾರ? ಯಾಕೆ ನಿನಗೆ ಗರ್ವ? ಇವತ್ತಿಲ್ಲಂದರೆ ನಾಳೆ ಮಣ್ಣಿನ ಪಾಲಾಗ್ತೀಯ, ಇವತ್ತಿಲ್ಲಂದರೆ ನಾಳೆ ಯಾವುದೊಂದು ರೋಗ ಬಂದು ಸತ್ತೋಗ್ತೀಯ, ಕೈಕಾಲುಗಳು ಬಿದ್ದೋಗುತ್ತೆ, ಉಸಿರು ನಿಂತೋಗುತ್ತೆ, ಗುಂಡಿಗೆ ನಿಂತೋಗುತ್ತೆ. ಆಗಿರುವಾಗ ನಿನಗೆ ಯಾಕೆ ಇಷ್ಟೊಂದು ಸೊಕ್ಕು, ಯಾಕೆ ಇಷ್ಟೊಂದು ಕೊಬ್ಬು ನಿನಗೆ? ನನಗೆ ಹಣ ಇದೆಯಂತನ, ಹಣ ನಿನ್ನನ್ನು ಕಾಪಾಡಲ್ಲ. ಅಧಿಕಾರದಲ್ಲಿ ಇದೆಯಂತನ, ಅಧಿಕಾರ ಕೂಡ ನಿನ್ನನ್ನು ಕಾಪಾಡಲ್ಲ. ಯಾರೋ 100 ಜನ ಯುವಕರಿದ್ದಾರೆ ನಿನ್ನ ಹಿಂದೆ ಬೆಂಬಲವಾಗಿ, ಅವರು ನಿನ್ನನ್ನು ಕಾಪಾಡಲ್ಲ. ದೇವರು ತುಳಿದಾಕ್ತಾರೆ. ಅಹಂಕಾರ ಇದ್ದಾಗ, ಗರ್ವ ಇದ್ದಾಗ, ಕೊಬ್ಬು ಇದ್ದಾಗ, ಕೋಪ ಇದ್ದಾಗ ಖಂಡಿತವಾಗಿ ದೇವರು ನಿನ್ನನ್ನು ತುಳಿತಾರೆ. 2 ಮಾತಿಲ್ಲ. ಮತ್ತು ಏನು ಮಾಡಬೇಕು? ವಿಧೇಯರಾಗಬೇಕು ಅಂತ ಹೇಳ್ತಾರಲ್ಲ. ಅಂದರೆ ಅರ್ಥ ಮಾಡ್ಕೊಳ್ಳಿ ಪ್ರಿಯರೇ, ನಮ್ಮ ಮಧ್ಯದಲ್ಲಿ ಸಮಸ್ಯೆಗಳನ್ನು ಉಂಟು ಮಾಡುವಂಥ ಗುಣಗಳು ಯಾವಂತ ನೋಡುವಾಗ ಇಲ್ಲಿ ಸ್ಪಷ್ಟವಾಗಿ ದೇವರು ಬರೆಸಿದ್ದಾರೆ. 1ನೇ ಶತಮಾನದಲ್ಲಿ, ಇವಾಗ ಬರೆಸಿರುವಂಥದ್ದಲ್ಲ, 1ನೇ ಶತಮಾನದಲ್ಲಿ ಈ ಮಾತುಗಳು ಬರೆಯಲ್ಪಟ್ಟಿವೆ. ಎಷ್ಟು ಅದ್ಭುತವಾದಂಥ ಮಾತುಗಳು ನೋಡಿ. ದೂಷಕರು ಏನ್ರಿ? ತಂದೆ ತಾಯಿಗಳಿಗೆ ಅವಿಧೇಯರು, ಉಪಕಾರ ನೆನೆಸದವರು, ದೇವ ಭಯ ಇಲ್ಲದವರು, ಮಮತೆ ಇಲ್ಲದವರು, ಸಮಾಧಾನವಾಗದವರು, ಚಾಡಿ ಹೇಳುವವರು, ದಮೆ ಇಲ್ಲದವರು, ಉಗ್ರತೆಯುಳ್ಳವರು, ಒಳ್ಳೆಯದನ್ನು ಪ್ರೀತಿಸದವರು, ದ್ರೋಹಿಗಳು, ದುಡುಕಿನವರು, ಉಬ್ಬಿಕೊಂಡವರು, ದೇವರನ್ನು ಪ್ರೀತಿಸದೆ ಭೋಗಗಳನ್ನೇ ಪ್ರೀತಿಸುವವರು, ಭಕ್ತಿಯ ವೇಷದಲ್ಲಿದ್ದು ಅದರ ಬಲವನ್ನು ಬೇಡವೆನ್ನುವರು. ಭಕ್ತಿಯಲ್ಲಿದ್ದೇನೆ ನಾನು, ಏನು ಗೊತ್ತಾ? ನಾನು ಭಕ್ತಿಯಲ್ಲಿದ್ದೇನೆ, ನಾನು ಪ್ರಾರ್ಥನೆ ಮಾಡುತ್ತೇನೆ, ನಾನು ದೇವರ ಭಕ್ತನು, ದೇವರ ಸುವಾರ್ತಿಕನು, ದೇವರ ಸೇವೆ ಮಾಡುತ್ತೇನೆ, ಪ್ರಾರ್ಥನೆ ಮಾಡುತ್ತೇನೆ, ಆರಾಧನೆ ಮಾಡುತ್ತೇನೆ, ಸ್ತುತಿ ಹಾಡನ್ನು ಆಡುತ್ತೇನೆ ಅಂತ ಹೇಳುವಂತೋರೇ ದೇವರ ಭಕ್ತಿಯನ್ನು ಆಶ್ರಯಿಸಿಕೊಳ್ಳದೆ ಲೋಕದ ಕೋರಿಕೆಗಳಿಗೆ ಒಳಪಟ್ಟು ದೇವರಿಗೆ ವಿಧೇಯರಾಗದೆ ಅವಿಧೇಯರಾಗಿ ಈ ಲೋಕದಲ್ಲಿ ನಡ್ಕೊಳ್ತಾರಂತೆ. ಏನು ಗುಣಗಳಿವೆಲ್ಲ ಕೂಡ? ಏನು ಒಳ್ಳೆ ಗುಣಗಳ ಅಥವಾ ಸಮಸ್ಯೆಗಳನ್ನು ಉಂಟು ಮಾಡುವಂಥ ಗುಣಗಳ? ನಮ್ಮಲ್ಲಿ ಯಾವ ಗುಣಗಳಿವೆ? ಮೊಟ್ಟ ಮೊದಲು ನಾವು ವಾಕ್ಯದ ಮೂಲಕ ಚೆಕ್ ಮಾಡಿಕೊಳ್ಳಬೇಕು. ಕೆಟ್ಟ ಗುಣಗಳಿದ್ದಾಗ ಅದನ್ನು ತೊಲಗಿಸಬೇಕು, ಅದನ್ನು ವಿಸರ್ಜಿಸಬೇಕು. ದೇವರ ಮಕ್ಕಳು, ದೇವರ ಪ್ರಜೆಗಳು, ಕ್ರೈಸ್ತರು ಮೊಟ್ಟ ಮೊದಲು ಹೊರಗಡೆ ಇದ್ದಂಥ ಜನರು ಹೇಗಿರ್ತಾರೆ? ಇಲ್ಲಿ ಮೊಟ್ಟ ಮೊದಲು ದೇವರ ಸಭೆಗೆ ಬಂದಿದ್ದೀವಾ? ದೇವರ ಸಭೆಯಲ್ಲಿ ಸೇರಿಸಲ್ಪಟ್ಟಿದ್ದೀವಾ? ವಾಕ್ಯಕ್ಕೆ ಒಳಪಟ್ಟಿದ್ದೀವಾ? ಹಾಗಾದರೆ ವಿಧೇಯರಾಗಬೇಕಂತ ಹೇಳ್ತಾರೆ. ಜ್ಞಾನೋಕ್ತಿಗಳ ಗ್ರಂಥ 15ನೇ ಅಧ್ಯಾಯ 17-18. ದ್ವೇಷ ಇರುವಲ್ಲಿ ಕೊಬ್ಬಿದ ದನದ ಮಾಂಸಕ್ಕಿಂತಲೂ ಪ್ರೇಮವಿರುವಲ್ಲಿ ಸೊಪ್ಪಿನ ಊಟವೇ ಉತ್ತಮ. ಅಂದರೆ ದ್ವೇಷ ಇದೆ ಅಂತ ತಿಳ್ಕೊ, ಕೊಬ್ಬಿದ ಆಹಾರ ಅಂದರೆ ರುಚಿಕರವಾದಂಥ ಆಹಾರ ತಿನ್ನುವುದಕ್ಕಿಂತ ಪ್ರೇಮವಿರುವಲ್ಲಿ ಅಂದರೆ ಪ್ರೀತಿ, ಸಮಾಧಾನ, ಪ್ರೇಮ ಇರುತ್ತಲ್ವ, ಅಂಥ ಕಡೆ ಸೊಪ್ಪಿನ ಊಟ ಅಂದರೆ ತರಕಾರಿ ಊಟ ತಿನ್ನುವಂಥದ್ದೇ ಉತ್ತಮವಾಗಿದೆ ಅಂತ ಹೇಳ್ತಾರೆ ಪ್ರಿಯರೇ. ಮತ್ತೊಂದು ಮಾತು ನೋಡಿ, ಕೋಪಿಷ್ಟನು, ವ್ಯಾಜ್ಯವನ್ನೆಬ್ಬಿಸುವವನು, ದೀರ್ಘಶಾಂತನು, ಜಗಳವನ್ನು ಶಮನಪಡಿಸುವನು. ಏನ್ರಿ? ಕೋಪಿಷ್ಟನು ಏನು ಮಾಡ್ತಾನೆ? ಕೋಪಿಷ್ಟನು ಜಗಳವನ್ನು ಉಂಟು ಮಾಡ್ತಾನೆ, ಕೋಪಿಷ್ಟನು ಗಲಾಟೆಗಳನ್ನು ಉಂಟು ಮಾಡ್ತಾನೆ. ಹೌದಲ್ವ? ಅಂದರೆ ನಮ್ಮ ಮಧ್ಯದಲ್ಲಿ ಕಲಹಗಳು, ನಮ್ಮ ಮಧ್ಯದಲ್ಲಿ ಜಗಳಗಳು ಉಂಟಾಗೋದಕ್ಕೆ ಕಾರಣ ಸ್ವಾರ್ಥ ಚಿಂತನೆ, ಕಾರಣ ಗರ್ವ, ಕಾರಣ ಅಹಂಕಾರ, ಮತ್ತೇನು? ಕೋಪ, ಹೊಟ್ಟೆಕಿಚ್ಚು, ಸಮಸ್ಯೆಗಳು ಉಂಟು ಮಾಡುತ್ತೆ ಪ್ರಿಯರೇ. ಮತ್ತೇನು ಮಾಡಬೇಕಿವಾಗ? ದೇವರ ವಾಕ್ಯಕ್ಕೆ ವಿಧೇಯರಾಗಬೇಕು. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ
ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 31ನೇ ವಚನದಿಂದ 32ನೇ ವಚನದವರೆಗೆ. ಎಲ್ಲ ದ್ವೇಷ, ಕೋಪ, ಕ್ರೋಧ, ಕಲಹ, ದೂಷಣೆ ಇವುಗಳನ್ನು ಸಕಲ ವಿಧವಾದ ದುಷ್ಟತನವನ್ನು ನಿಮ್ಮಿಂದ ದೂರ ಮಾಡಿರಿ. ಏನೇನು ದೂರ ಮಾಡಬೇಕಂತೆ? ದೇವರ ಮಕ್ಕಳಾಗಿರುವಂಥ ನಾವು ಕ್ರೈಸ್ತರೇ, ದೇವರ ಪ್ರಜೆಗಳೇ, ದೇವರ ಭಕ್ತರೇ ಏನು ಮಾಡಬೇಕಂತೆ? ಎಲ್ಲ ದ್ವೇಷ, ಕೋಪ, ಕ್ರೋಧ, ಕಲಹ, ದೂಷಣೆ ಇವುಗಳನ್ನು ಸಕಲ ವಿಧವಾದ ದುಷ್ಟತನವನ್ನು ನಿಮ್ಮಿಂದ ದೂರ ಮಾಡಿರಿ. ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆಯುಳ್ಳವರಾಗಿಯೂ ಕ್ಷಮಿಸುವವರಾಗಿಯೂ ಇರ್ರಿ. ನೋಡಿದ್ರ, ಕ್ಷಮಿಸುವವರಾಗಿರ್ಬೇಕಂತೆ, ಕರುಣೆ ಉಳ್ಳವರಾಗಿರ್ಬೇಕಂತೆ, ಪ್ರೀತಿ ಉಳ್ಳವರಾಗಿರ್ಬೇಕಂತೆ. ಹೀಗೆ ಪ್ರತಿ ಕ್ರೈಸ್ತರ ಇರಬೇಕಾ? ಹೌದು ಪ್ರಿಯರಾದ ದೇವರ ಮಕ್ಕಳಿರ. ಈ ಸಮಾಜದಲ್ಲಿ ಕೆಲವರು ಈ ಒಳ್ಳೆ ಗುಣಗಳನ್ನು ನೆಪ ಮಾಡಿಕೊಂಡು ಕೆಲವರು ಮೋಸ ಮಾಡೋರು ಇರ್ತಾರೆ. ಅಂಥವ್ರ ವಿಷಯದಲ್ಲಿ ಎಚ್ಚರಿಕೆ ಆಗಿರಬೇಕು. ಬಳಸ್ಕೊಳ್ಳೋರು ಇರ್ತಾರೆ, ಅಂಥವ್ರ ವಿಷಯದಲ್ಲಿ ಎಚ್ಚರಿಕೆ ಆಗಿರಬೇಕು. ಆದರೆ ನಾವು ಮಾತ್ರ ಯಥಾರ್ಥವಾದಂಥ ಪ್ರೀತಿ ತೋರಿಸ್ಬೇಕು, ಯಥಾರ್ಥವಾದಂಥ ಕರುಣೆಯಿಂದ ನಡ್ಕೋಬೇಕು, ಯಥಾರ್ಥವಾಗಿ ಜೀವಿಸಬೇಕು, ಪ್ರಾರ್ಥಿಸಬೇಕು, ಒಳ್ಳೆಯದನ್ನು ಮಾಡಬೇಕು ಏನ್ರಿ. ಇವೆಲ್ಲ ಗುಣಗಳಿರಬೇಕಂತೆ. ಎಲ್ಲ ಕೋಪ, ಕ್ರೋಧ, ಕಲಹ, ದೂಷಣೆ ಇವುಗಳನ್ನು ಸಕಲ ವಿಧವಾದ ದುಷ್ಟತನವನ್ನು ನಿಮ್ಮಿಂದ ದೂರ ಮಾಡಿರಿ. ಪ್ರೀತಿ, ಪ್ರೇಮ, ಸಂತೋಷ ಇವುಗಳನ್ನು ಅಭ್ಯಾಸ ಮಾಡಿಕೊಡ್ರಿ. ಅದಕ್ಕೆ ಪ್ರಿಯರಾದ ದೇವರ ಮಕ್ಕಳಿರ, ಸಮಸ್ಯೆಗಳನ್ನು ಉಂಟು ಮಾಡುವಂಥದ್ದೇನು? ಕ್ರೋಧ ಆಗಿರ್ಬೋದು, ಕೋಪ ಆಗಿರ್ಬೋದು, ಮತ್ಸರ ಆಗಿರ್ಬೋದು, ಕೆಟ್ಟ ಗುಣಗಳು, ದುಷ್ಟ ಗುಣಗಳು, ಹೌದಲ್ವಾ? ಇವೆಲ್ಲವನ್ನು ಕೂಡ ಏನು ಮಾಡಬೇಕಂತೆ? ದೂರ ಮಾಡಬೇಕು, ಅಂದರೆ ವಿಸರ್ಜಿಸಬೇಕು. ಮಾಡ್ತಾ ಇದ್ದೀವ ಪ್ರಿಯರೇ? ಮಾಡ್ತಾ ಇದ್ದೀವ? ಅದಕ್ಕೆ ನಾವು ಗುಲಾಮರಾಗಿದ್ದೀವ ಏನ್ರಿ? ಅವುಗಳನ್ನು ವಿಸರ್ಜಿಸ್ತಾ ಇದ್ದೀವ, ಇವುಗಳನ್ನು ದೂರ ಮಾಡ್ತಾ ಇದ್ದೀವ. ಅಂದರೆ ಕೆಟ್ಟ ಗುಣಗಳು ಇದೆಯಾ? ಕೆಟ್ಟ ಗುಣಗಳಿದ್ದಾಗ ಅದನ್ನು ವಿಸರ್ಜಿಸಬೇಕು, ಅದನ್ನು ದೂರ ಮಾಡಬೇಕು. ಮತ್ತು ಯಾವುದನ್ನು? ಯೇಸು ಕ್ರಿಸ್ತರನ್ನು ಸೇರಿಸಿಕೊಂಡು ಯೇಸು ಕ್ರಿಸ್ತರಿಗೆ ಒಳಪಟ್ಟು ಆತ್ಮಿಕವಾದಂಥ ಗುಣಗಳನ್ನು ತೋರಿಸ್ಬೇಕು, ದೇವರು ಮೆಚ್ಚುವಂಥದ್ದು. ಹಾಗಿದ್ದಾಗ ಪ್ರಿಯರಾದ ದೇವರ ಮಕ್ಕಳಿರ ಮನೆಯಲ್ಲಿ ಸಮಾಧಾನ, ಸಂತೋಷ, ಆನಂದ ಇರುತ್ತೆ. ಏನೇ ಕಷ್ಟ ಇದ್ದರೂ ಕೂಡ ಏನ್ರಿ ಅದರಲ್ಲಿ ಏನು ಅನಿಸಲ್ಲ ಪ್ರಿಯರೇ. ದೇವರು ಸಹಾಯ ಮಾಡ್ತಾರೆ, ದೇವರು ಕಾಪಾಡ್ತಾರೆ, ದೇವರು ಕೈ ಹಿಡಿತಾರೆ, ದೇವರು ನಡೆಸ್ತಾರೆ, ದೇವರು ನಿನ್ನನ್ನು ಸ್ಥಿರಪಡಿಸ್ತಾರೆ, ಬಲಪಡಿಸ್ತಾರೆ, ನಿನ್ನನ್ನು ಮುಂದಕ್ಕೆ ನಡೆಸ್ತಾರೆ. ಒಳ್ಳೆ ಗುಣಗಳಿದ್ದಾಗ, ಕೆಟ್ಟ ಗುಣಗಳಿದ್ದಾಗ ಎಚ್ಚರಿಸ್ತಾರೆ, ಸರಿಪಡಿಸ್ಕೊಳ್ಳೋದು ಹೋದರೆ ತುಳಿದಾಕ್ತಾರೆ. ಆದ್ದರಿಂದ ನಿಮ್ಮ ಭಕ್ತಿ ಜಾಗ್ರತೆ, ನಿಮ್ಮ ನಂಬಿಕೆ ಜಾಗ್ರತೆ, ವಾಕ್ಯದ ಪ್ರಕಾರ ಪ್ರೀತಿ ಇದೆಯಾ ಇಲ್ವಾ ಅದು ಜಾಗ್ರತೆ. ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ನಮ್ಮ ತಂದೆಯಾದ ದೇವ, ನಿಮಗೆ ಸ್ತೋತ್ರಗಳು. ತಂದೆ, ಈ ಲೋಕದಲ್ಲಿ ಅನೇಕ ಸಮಸ್ಯೆಗಳು ಉಂಟಾಗೋದಕ್ಕೆ ಯಾವ ಗುಣಗಳಂತ ನೋಡುವಾಗ ದ್ವೇಷ, ಕೋಪ, ಅಸೂಯೆ, ಇನ್ನು ಅನೇಕ ಗುಣಗಳಿದೆ ತಂದೆ. ಇವೆಲ್ಲವನ್ನು ವಿಸರ್ಜಿಸುವಂತೆ, ಇವೆಲ್ಲವನ್ನು ದೂರ ಮಾಡುವಂತೆ ನಮ್ಮೆಲ್ಲರಿಗೂ ಸಹಾಯ ಮಾಡಿ ತಂದೆ. ನಿಮ್ಮ ಜ್ಞಾನದಲ್ಲಿ ಬೆಳೆಸಿ ತಂದೆ, ಯಾವಾಗಲೂ ನಿಮ್ಮ ಸಹವಾಸದಲ್ಲಿ ಇರುವಂತೆ ನಮಗೆ ಸಹಾಯ ಮಾಡಿ ತಂದೆ. ಲೋಕದ ಪಾಪದಲ್ಲಿ ಬೀಳದಂತೆ ಪರಿಶುದ್ಧರಾಗಿ, ನೀತಿವಂತರಾಗಿ, ಯಥಾರ್ಥವಂತರಾಗಿ ಜೀವಿಸುವಂತೆ ನಮ್ಮೆಲ್ಲರಿಗೂ ಸಹಾಯ ಮಾಡಿ. ನೇರ ಪ್ರಸಾರವನ್ನು ವೀಕ್ಷಿಸುವಂಥ ವೀಕ್ಷಕರೆಲ್ಲರನ್ನೂ ಬಲಪಡಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದೆಯಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು.